Good morning, my dear students. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಮತ್ತು ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಿ, ಮನೆಯಲ್ಲಿ ಸೇಫ್ ಆಗಿದ್ದೀರಿ ಅಂತ ಅಂದ್ಕೊಂಡು ಎಲ್ಲರೂ ತಿಂಡಿ ತಿಂದಿದ್ದೀರಿ ಅಂತ ಐ ಹೋಪ್ ದಟ್. ಆ್ಯಂಡ್ ಮತ್ತು ನಮ್ಮ ಆನ್ಲೈನ್ ಕ್ಲಾಸನ್ನು ಶುರು ಮಾಡುವಂತಹ ಒಂದು ಟೈಮು. ಸೊ ಇವತ್ತಿನ ಕ್ಲಾಸನ್ನು ನಾನು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಮೊನ್ನೆ ನಾವು ಆನ್ಲೈನ್ ಕ್ಲಾಸ್ನಲ್ಲಿ ಅಬೌಟ್ ದ ನಾಮಿನ್ಕ್ಲೇಚರ್ ಆಫ್ ಹ್ಯಾಲೋ ಆಲ್ಕೇನ್ ಆ್ಯಂಡ್ ಹ್ಯಾಲೋ ಅರಿನ್ ಕಾಂಪೌಂಡ್ಸ್, ಹ್ಯಾಲೋ ಆಲ್ಕೇನ್ಸನ್ನು ಯಾವ ರೀತಿ ನಾಮಿನ್ಕ್ಲೇಚರ್ ಮಾಡ್ತೀವಿ, ಅದೇ ಥರ ಹ್ಯಾಲೋ ಅರಿನ್ ಕಾಂಪೌಂಡ್ಸನ್ನು ಯಾವ ರೀತಿ ನಾಮಿನ್ಕ್ಲೇಚರ್ ಮಾಡ್ತೀವಿ. ಗೊತ್ತೇ ಇದೆ ನಿಮಗೆ, ನಾಮಿನ್ಕ್ಲೇಚರ್ ಅಂತಂದರೆ ಹೆಸರನ್ನ ಕೊಡೋವಂಥದ್ದು. ಹೆಸರನ್ನ ನಾವು ಎರಡು ರೀತಿ ಕೊಡ್ತೀವಿ. ಒಂದು ಕಡೆ ಟ್ರಿವಿಯಲ್ ಸಿಸ್ಟಮಲ್ಲಿ ಹೆಸರನ್ನ ಯಾವ ರೀತಿ ಕೊಡ್ತೀವಿ, ಅದೇ ಥರ IUPAC ಸಿಸ್ಟಮ್ನಲ್ಲಿ ಹೇಗೆ ನಾವು ಒಂದು ಕಾಂಪೌಂಡಿಗೆ ಹ್ಯಾಲೋ ಆಲ್ಕೇನ್ ಇರ್ಬೋದು ಅಥವಾ ಹ್ಯಾಲೋ ಅರಿನ್ ಕಾಂಪೌಂಡ್ಗಿರ್ಬೋದು ಹೇಗೆ ನಾವು ನೇಮ್ಸನ್ನು ಸಜೆಸ್ಟ್ ಮಾಡ್ತೀವಿ ಅಥವಾ ನೇಮನ್ನು ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದ ನಾಮಿನ್ಕ್ಲೇಚರ್ ಆಫ್ ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಆ್ಯಂಡ್ ದ ಹ್ಯಾಲೋ ಅರಿನ್ ಕಾಂಪೌಂಡ್ಸ್, ಟುಡೇ let me take you to the next level of the chapter, next bit of the chapter. And today's topic, it is all about ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಅಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಅಲ್ಲೊಂದು ಕಾಂಪೌಂಡ್ ಇರುತ್ತೆ. ಕಾಂಪೌಂಡಲ್ಲಿ ಒಂದು ಸ್ಪೆಸಿಫಿಕ್ ಬಾಂಡ್ ಅಂತ ಮೆನ್ಷನ್ ಮಾಡ್ತೀವಿ. ಏನು ಸ್ಪೆಸಿಫಿಕ್ ಬಾಂಡ್ ಅಂತಂದರೆ, ನೀವು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ಇನ್ ಅಡಿಷನ್ ಟು ದ ಕಾರ್ಬನ್ ಮತ್ತು ಹೈಡ್ರೋಜನ್ ಜೊತೆಗೆ ಸೊ ಹ್ಯಾಲೋಜನ್ ಎಲಿಮೆಂಟ್ಸ್ ಇರುತ್ತೆ ಅಥವಾ ಹ್ಯಾಲೋಜನ್ ಆಟಮ್ಸ್ ಇರುತ್ತೆ. ದಟ್ಸ್ ವೈ ದೀಸ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಈಗ ಹ್ಯಾಲೋಜನೇಟೆಡ್ ಕಾಂಪೌಂಡ್ ಅಥವಾ ಹ್ಯಾಲೋ ಆಲ್ಕೇನ್ಸ್ ಅಥವಾ ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ವೆರಿ ಇಂಪಾರ್ಟೆಂಟ್ಲಿ ದ ಸ್ಪೆಸಿಫಿಕ್ ಬಾಂಡ್, ಒನ್ ಆಫ್ ದ ಸಿಂಪಲ್ ಸ್ಪೆಸಿಫಿಕ್ ಬಾಂಡ್ ಅಲ್ಲಿ ಆ ಕಾಂಪೌಂಡಲ್ಲಿ ಇರೋದ್ರಿಂದ ಆ ಸ್ಪೆಸಿಫಿಕ್ ಬಾಂಡ್ ಬಗ್ಗೆ ಸ್ವಲ್ಪ ಅದರ ಒಂದು ನೇಚರ್ ಹೇಗಿರುತ್ತೆ, ಪ್ರಾಪರ್ಟಿ ಆಫ್ ದ ಸ್ಪೆಸಿಫಿಕ್ ಬಾಂಡ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಟುಡೇಸ್ ಟಾಪಿಕ್ ಬಂದು ನಿಮಗೆ ಸೊ ಯಾವುದೇ ಒಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಅಥವಾ ಹ್ಯಾಲೋ ಅರಿನ್ ಕಾಂಪೌಂಡ್ ಅಂತ ತಗೊಂಡಾಗ ನೋಡಿ ಅಲ್ಲೊಂದು CX ಬಾಂಡ್ ಅಂತ ಬರುತ್ತೆ. CX ಬಾಂಡ್ ಅಂತಂದರೆ ಏನು ನಿಮಗೆ ಗೊತ್ತಿದೆ. ಕಾಂಪೌಂಡ್ನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ತಾರೆ ನೋಡಿ, CH3Cl. ಈ CH3Cl ಕಾಂಪೌಂಡನ್ನ ಬಿಡಿಸಿ ಬರ್ಕೊಂಡ್ರೆ ನಾನು ಸೊ ದ ಎಂಟೈರ್ ಸ್ಟ್ರಕ್ಚರನ್ನು ಬರ್ಕೊಂಡ್ರೆ ನೋಡಿ ಹೀಗೆ ಬರ್ಕೊಳ್ತೀನಿ. ದೇರ್ ಆರ್ 3 ಹೈಡ್ರೋಜನ್ ಆಟಮ್ಸ್ ಆರ್ ದೇ are bonded to the carbon atom and 1 chlorine atom which is bonded to the central carbon atom. And here this is the carbon atom and the halogen atom which is bonded to this carbon atom, it is represented by X. Therefore if you take any compound, halo alkene compound ಅಥವಾ halo aryne compound ಅಂತ ತಗೊಂಡಾಗ that compound which consists of one specific bond and that bond it is nothing but the CX bond ಅಂತ ತಗೊಳ್ತೀವಿ. ಸೊ ಮತ್ತೆ ರಿಪೀಟ್ ಮಾಡಿದ್ರೆ CX bond ಅಂತಂದರೆ ಕಾರ್ಬನ್ ವಿಚ್ ಈಸ್ ಬಾಂಡೆಡ್ ಟು ಒನ್ ಹ್ಯಾಲೋಜನ್ ಆಟಮ್. ಆ್ಯಂಡ್ ಇಫ್ ಐ ಟೇಕ್ ದಿ CX ಬಾಂಡ್, ಯಾವುದೇ ಕಾಂಪೌಂಡ್ ತೊಗೊಳ್ಳಿ, ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸಲ್ಲಿ ನಮಗೆ ಜನರಲ್ಲಾಗಿ ಈ ರೀತಿ CX ಬಾಂಡ್ ಬರುತ್ತೆ. ದ ಎಕ್ಸಾಂಪಲ್ಸ್ ಆಫ್ ದ CX ಬಾಂಡ್ ಅಂತ ತೊಗೊಂಡ್ರೆ ಒಂದು ಕಾರ್ಬನ್ ಫ್ಲೋರಿನ್ ಬಾಂಡ್ ಇರ್ಬೋದು, ಅಥವಾ ಕಾರ್ಬನ್ ಕ್ಲೋರಿನ್ ಬಾಂಡ್ ಇರ್ಬೋದು, ಅಥವಾ ಕಾರ್ಬನ್ ಬ್ರೋಮಿನ್ ಬಾಂಡ್ ಇರ್ಬೋದು, ಆ್ಯಂಡ್ ಸಿಮಿಲರ್ಲಿ ಕಾರ್ಬನ್ ಅಯೋಡಿನ್ ಬಾಂಡ್ ಅಂತ ತೊಗೊಳ್ತೀವಿ. ಹೀಗೆ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ CX ಬಾಂಡ್ ಅಂತ ತೊಗೊಳ್ತೀವಿ. ಆ್ಯಂಡ್ ವೈ ಐ ಹ್ಯಾವ್ ಟೇಕನ್ ದಿಸ್ ಅಂತ ಬಂದರೆ, ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಬಾಂಡ್ ಅಂತ ತೊಗೊಳ್ಳಿ, ಇಫ್ ಯು ಟೇಕ್ ಎನಿ ಪರ್ಟಿಕ್ಯುಲರ್ ಬಾಂಡ್ ದಟ್ ಈಸ್ CX ಬಾಂಡ್ ಅಂತ ತೊಗೊಂಡ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಬಾಂಡ್ ಅಂತ ತೊಗೊಂಡಾಗ ಆ ಪರ್ಟಿಕ್ಯುಲರ್ ಬಾಂಡಿಗೆ ಒಂದು ಡೆಫಿನೆಟ್ ನೇಚರ್ ಇರುತ್ತೆ, ಒಂದು ಪ್ರಾಪರ್ಟಿನ ತೋರಿಸುತ್ತೆ, ವಿಚ್ ಕ್ಯಾನ್ ಬಿ ಶೋನ್ ಆರ್ ವಿಚ್ ಕ್ಯಾನ್ ಶೋನ್ ಸರ್ಟನ್ ಕೈಂಡ್ಸ್ ಆಫ್ ಪ್ರಾಪರ್ಟೀಸ್. ಹಾಗಿದ್ರೆ ಈ CX ಬಾಂಡ್ ಅಂತ ತಗೊಂಡಾಗ CX ಬಾಂಡ್ಗೆ ಏನು ಪ್ರಾಪರ್ಟಿ ಬರುತ್ತೆ, ವಾಟ್ ಈಸ್ ದ ನೇಚರ್ ಆಫ್ ದಿ CX ಬಾಂಡ್, ಆ್ಯಂಡ್ ಫ್ರಮ್ ದಿಸ್ ನೇಚರ್ ಆಫ್ ದ CX ಬಾಂಡಿಂದ ನಾವು ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್.
ಕಂಕ್ಲೂಷನ್ ಅಂತಂದರೆ ಸೊ ಕೆಲವೊಂದು ಸಲ ನಮಗೆ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಬಾಂಡ್ ಏನು ಬರುತ್ತೆ, ಆ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಬಾಂಡ್ ಬೇಸಿಸ್ ಮೇಲೆ ದ ಸ್ಟೆಬಿಲಿಟಿ ಆಫ್ ದ ಕಾಂಪೌಂಡನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಅದೇ ಥರ ದ ರಿಯಾಕ್ಟಿವಿಟಿ ಆಫ್ ದ ಕಾಂಪೌಂಡ್ಸನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಆ್ಯಂಡ್ ಸಮ್ ಮೋರ್ ಪ್ರಾಪರ್ಟೀಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ನಾವು ಸೊ ಬೈ ಕನ್ಸಿಡರಿಂಗ್ ದ ನೇಚರ್ ಆಫ್ ದ CX ಬಾಂಡ್, ಇಲ್ಲಿ ನಾವು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ ತೊಗೊಂಡ್ರೆ CX ಬಾಂಡ್ ಬರುತ್ತೆ. ಬೈ ಕನ್ಸಿಡರಿಂಗ್ ದಿಸ್ CX ಬಾಂಡ್, ನೇಚರ್ ಆಫ್ ದ CX ಬಾಂಡನ್ನು ತೊಗೊಂಡು ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್. ಹಾಗಿದ್ರೆ ವಾಟ್ ಈಸ್ ಆಲ್ ಅಬೌಟ್ ದ ನೇಚರ್ ಆಫ್ ದ CX ಬಾಂಡ್. ಆ ನೇಚರ್ ಆಫ್ ದ CX ಬಾಂಡ್ ಅಂತಂದರೆ ಏನೇನು ನೇಚರನ್ನು ತೋರಿಸುತ್ತೆ ಅದು. ನೇಚರ್ ಅಂತಂದರೆ ಪ್ರಾಪರ್ಟೀಸ್ ಅಂತ ಅಂದ್ಕೊಳ್ಳಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ CX ಬಾಂಡ್? And based on that properties of the CX bond, what we can able to conclude about that particular compound. ಆ ಕಾಂಪೌಂಡ್ ಮೇಲೆ ಆ ಕಾಂಪೌಂಡ್ಗೆ ಯಾವ ಥರ ಪ್ರಾಪರ್ಟೀಸ್ ಬರುತ್ತೆ, ಆ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ ಬಗ್ಗೆ ಅಥವಾ ಹ್ಯಾಲೋ ಆಲ್ಕೇನ್ಸ್ ಅಥವಾ ಹ್ಯಾಲೋರಿನ್ ಕಾಂಪೌಂಡ್ಸ್ ಬಗ್ಗೆ ಏನು ನಮ್ಗೆ ಕನ್ಕ್ಲೂಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಲೆಟ್ ಮಿ ಸ್ಟಾರ್ಟ್ ವಿತ್ ದ ನೇಚರ್ ಆಫ್ ದ CX ಬಾಂಡ್. ಸ್ಟೂಡೆಂಟ್ಸ್, ಈ ನೇಚರ್ ಆಫ್ ದ CX ಬಾಂಡ್ ಅಂತ ತೊಗೊಂಡಾಗ ನೋಡಿ ಆ ನೇಚರ್ ಹೆಂಗೆ ಬರುತ್ತೆ, ಅದರ ಪ್ರಾಪರ್ಟಿ ಏನು ಅನ್ನೋದನ್ನು ಸ್ವಲ್ಪ ತೊಗೊಂಡ್ರೆ ನೋಡಿ, ಯಾವುದೇ ಒಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಅಥವಾ ಹ್ಯಾಲೋರಿನ್ ಕಾಂಪೌಂಡ್ ಅಂತ ತೊಗೊಂಡ್ರೆ ನೋಡಿ ಅಲ್ಲೇನಿರುತ್ತೆ ಅಂತಂದರೆ ಸ್ಪೆಸಿಫಿಕಲಿ ಒಂದು ಬಾಂಡ್ ಇರುತ್ತೆ. ಆ್ಯಂಡ್ ದಟ್ ಬಾಂಡ್ ವಿಚ್ ಇಸ್ ಟೇಕನ್ CX ಬಾಂಡ್ ಅಂತ ಹೇಳ್ತೀವಿ. ಈಗ ನೇಚರ್ ಅಂತಂದರೆ ಏನು ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಈಗ ಯಾವುದೇ ಎರಡು ಆ್ಯಟಮು ವೆನ್ ಟೂ ಆ್ಯಟಮ್ಸ್ ವೆನ್ ದೇ ಆರ್ ಬಾಂಡೆಡ್ ವಿತ್ ಈಚ್ ಅದರ್ ವಿತ್ ದ ಹೆಲ್ಪ್ ಆಫ್ ಅ ಕೋವೆಲೆಂಟ್ ಬಾಂಡ್. ನಾರ್ಮಲಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಕೋವೆಲೆಂಟ್ ಬಾಂಡು, ಸೊ ಆಲ್ ದ ಐಟಮ್ಸ್ ದೇ ಆರ್ ಬಾಂಡೆಡ್ ವಿತ್ ದ ಫಾರ್ಮೇಷನ್ ಆಫ್ ದ ಕೋವೆಲೆಂಟ್ ಬಾಂಡ್ಸ್, ನಿಮಗೆ ಗೊತ್ತಿದೆ. ಈಗ ಆ ಕೋವೆಲೆಂಟ್ ಬಾಂಡ್ ಅಂತ ತೊಗೊಂಡಾಗ ಕೋವೆಲೆಂಟ್ ಬಾಂಡನ್ನು ಮತ್ತೆ ನಾವು ಎರಡು ಥರ ಕೋವೆಲೆಂಟ್ ಬಾಂಡ್ ಅಂತ ತೊಗೊಳ್ತೀವಿ. ಯು ಮೈಟ್ ಹ್ಯಾವ್ ನೋ ದಟ್, ಆರ್ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ. ಎರಡು ಥರ ಕೋವೆಲೆಂಟ್ ಬಾಂಡ್ ಅಂತ ಬಂದಾಗ ಒಂದನ್ನು ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಆ್ಯಂಡ್ ದ ಅನದರ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಎ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್. And based on the polar or non-polar covalent bond, it is possible to explain the properties of the compounds. ಆ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೊಬೋದು. ಹಾಗಿದ್ರೆ ಇಲ್ಲೂ ಅಷ್ಟೇ ಈ ಕಾಂಪೌಂಡಲ್ಲಿ ಒಂದು CX ಬಾಂಡ್ ಅಂತ ಇದೆ. ಸಪೋಸ್ ಇಫ್ ಐ ಟೇಕ್ ದಿ CX ಬಾಂಡ್ ಅಂತ ತೊಗೊಂಡ್ರೆ ಆ CX ಬಾಂಡ್ಗೆ ಏನು ಪ್ರಾಪರ್ಟಿ ಬರುತ್ತೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ CX ಬಾಂಡ್ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈಗ ನೋಡಿ ಒಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ನ ತೊಗೊಂಡಿದ್ದೀನಿ. ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ನ ತೊಗೊಂಡಾಗ ಅಲ್ಲಿ ಸ್ಪೆಸಿಫಿಕಲಿ ಒಂದು ಬಾಂಡ್ ಇದೆ. ಆ್ಯಂಡ್ ದಟ್ ಬಾಂಡ್ನ ನಾವು ಏನಂತ ಕರಿತೀವಿ, CX ಬಾಂಡ್ ಅಂತ ತೊಗೊಳ್ತೀವಿ. ವೇರ್ ದ ಕಾರ್ಬನ್ ಆ್ಯಟಮ್ ವಿಚ್ ಇಸ್ ಬಾಂಡೆಡ್ ಟು ಹ್ಯಾಲೋಜನ್ ಆ್ಯಟಮ್. ಈಗ ನಾನು ಅದರದ್ದು ನೇಚರನ್ನು ಹೇಳಬೇಕು ಬೇಸ್ಡ್ ಆನ್ ದ, ಈಗ ನೇಚರನ್ನು ಹೇಳಬೇಕು ಅಂತ ನೇಚರ್ ಅಂತ ಒನ್ಸ್ ಅಗೇನ್ ಐ ರಿಪೀಟ್ ವೆದರ್ ಇಟ್ ಈಸ್ ಎ ಪೋಲಾರ್ ಕೋವೆಲೆಂಟ್ ಬಾಂಡ್ ಆರ್ ಎ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್. ಆ್ಯಂಡ್ ಬೇಸ್ಡ್ ಆನ್ ದಿಸ್ ಸಪೋಸ್ ಇಫ್ ಐ ಟೇಕ್ ದ ಅದು ಪೋಲಾರೋ ನಾನ್ ಪೋಲಾರೋ ಅಂತ ಹೇಳಬೇಕು ಅಂತಂದರೆ ಈಗ ನನಗೆ ದ ಪ್ರಾಪರ್ಟೀಸ್ ಆಫ್ ದ ಟೂ ಬಾಂಡೆಡ್ ಆ್ಯಟಮ್ಸನ್ನು ನಾವು ಐ ವಿಲ್ ಲುಕ್ ಅಪಾನ್. I will look after the so properties of the two compounds. ಅದರಲ್ಲಿ ಒಂದು ಪ್ರಾಪರ್ಟಿ ಏನು ಅಂತಂದರೆ ವಿ ನೋ ದಟ್ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಅಂತ ಒಂದು ಪ್ರಾಪರ್ಟಿ ಗೊತ್ತಿದೆ ನಮಗೆ. ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ, ಯಾವುದೇ ಎರಡು ಆ್ಯಟಮ್ಸು ಒಂದಕ್ಕೊಂದು ಬಾಂಡ್ ಆದಾಗ ಅದಕ್ಕೆ ಒಂದು ಏನು ಪೋಲಾರ್ ಕೋವೆಲೆಂಟ್ ಬಾಂಡ್ ಬರುತ್ತಾ ಅಥವಾ ಸೊ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಬರುತ್ತಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಈ ಪ್ರಾಪರ್ಟಿನ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಯಾವಾಗ ಅದು ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಆಗಿರುತ್ತೆ ಅಂತಂದರೆ ಇಫ್ ದ ಟೂ ಆ್ಯಟಮ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ನೋಡಿ, ವೆನ್ ಟೂ ಹೈಡ್ರೋಜನ್ ಆ್ಯಟಮ್ಸ್ ವೆನ್ ದೇ ಆರ್ ಬಾಂಡೆಡ್ ವಿತ್ ಈಚ್ ಅದರ್ ಟು ಫಾರ್ಮ್ ಹೈಡ್ರೋಜನ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ಇದೆಯಲ್ಲ, ದಿಸ್ ಮಾಲಿಕ್ಯೂಲ್ನ ಜನರಲ್ ಆಗಿ ನಾವು ಇಟ್ ಈಸ್ ಎ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ತಗೊಳ್ತೀವಿ. ನಿಮಗೆ ಗೊತ್ತಿದೆ ಇದು, ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ತಗೊಳ್ತೀವಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತಂದರೆ ಬಿಕಾಸ್ ಹಿಯರ್ the molecule which is formed by the two combination of the two same hydrogen atoms. ಎರಡು ಆ್ಯಟಮ್ಸು ಬಾಂಡ್ ಆಗಿರೋಂಥ ಎರಡು ಆ್ಯಟಮ್ಸು ಸೇಮ್ ಬರ್ತಾ ಇದೆ ಅಂದರೆ ಎರಡು ಆ್ಯಟಮ್ಸ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ದೇ ಆರ್ ಸಿಮಿಲರ್. ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಸಿಮಿಲರ್ ಇದ್ದಾಗ ಅಂಥ ಕಂಡೀಷನಲ್ಲಿ ದಟ್ ಬಾಂಡ್ ವಿಚ್ ಇಸ್ ಟೇಕನ್ ಆಸ್ ದ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತಂದರೆ ಅಲ್ಲಿರುವಂಥ ಬಾಂಡೆಡ್ ಎಲೆಕ್ಟ್ರಾನ್ಸ್, ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತೀವಲ್ಲ, ಆ ಎರಡು ಎಲೆಕ್ಟ್ರಾನ್ಸು ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟು ಎನಿ ಆ್ಯಟಮ್ಸ್. ಅಂದರೆ ದೇ ಆರ್ ಪ್ರೆಸೆಂಟ್ ಮಿಡ್ ವೇ ಇನ್ ಬಿಟ್ವೀನ್ ದ ಸೊ ಟೂ ಆಟಮ್ಸ್ ಅಂತ ಹೇಳ್ತಾನೆ. ದೇ ಆರ್ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಅಟ್ ದ ಸೆಂಟರ್ ಮಿಡಲ್. ಸೊ ಆವಾಗ ಆ ಎಲೆಕ್ಟ್ರಾನ್ಸ್ ಯಾವ ಕಡೆಗೂ ಅದು ಮೂವ್ ಆಗೋದಿಲ್ಲ. ಅಂಥ ಕಂಡೀಷನಲ್ಲಿ ಇದನ್ನು ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಹಾಗಿದ್ರೆ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಯಾವಾಗ ಕರಿತೀವಿ?
ಈ ಥರ ಸುಮಾರು ಎಕ್ಸಾಂಪಲ್ಸ್ ನಿಮಗೆ ತೋರಿಸಿದ್ದೀನಿ. ಸೊ ಇವಾಗ ಹಾಗಿದ್ರೆ ಈ CX ಬಾಂಡ್ ಅಂತ ತೊಗೊಂಡ್ರೆ, ಸೊ ಈ CX ಬಾಂಡ್ ಏನಾಗುತ್ತೆ ಇವಾಗ, ವೆದರ್ ಇಟ್ ಈಸ್ ಎ ಪೋಲಾರ್ ಆರ್ ನಾನ್ ಪೋಲಾರ್ ಅಂತ ತೊಗೊಂಡಾಗ ನೋಡಿ, ಈಗ ಕಂಪ್ಯಾರಿಸನ್ ಮಾಡ್ತೀನಿ. ಸೊ ವಿತ್ ದಟ್ ಆಫ್ ಕಾರ್ಬನ್ನು ಮತ್ತು ಹೈಡ್ರೋಜನ್ ಎಲಿಮೆಂಟು ಆಟಮ್ಸು, ಎರಡೂ ಆಟಮ್ಸನ್ನು ತಗೊಂಡು ಆ ಎರಡೂ ಆಟಮ್ಸನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿನ ಕಂಪೇರ್ ಮಾಡಿದಾಗ, ಸೊ ಹಿಯರ್ ಹೇಳ್ತಾನೆ ಇಲ್ಲಿ ದಟ್ ಕಾರ್ಬನ್ ಆಟಮ್ ಏನಿದೆ, ದಿಸ್ ಕಾರ್ಬನ್ ಆಟಮ್ ಇಟ್ ಈಸ್ ಸೆಟ್ ಟು ಬಿ ಲೆಸ್ ಎಲೆಕ್ಟ್ರೋನೆಗೆಟಿವ್. ಏನಿದು, ಇಟ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ವೆರಾಸ್ ದಿಸ್ ಹ್ಯಾಲೋಜನ್ ಆಟಮ್ ಏನಿದೆ, ದಿಸ್ ಹ್ಯಾಲೋಜನ್ ಆಟಮ್ ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ವಿಚ್ ಈಸ್ ನಥಿಂಗ್ ಬಟ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಗೊತ್ತಾಗ್ತಿದೆಯಲ್ಲ. ದೇಫೋ ಈಗ ನೋಡಿ ಬಿಟ್ವೀನ್ ದ ಟೂ ಆಟಮ್ಸ್ ಅಲ್ಲಿ ಒಂದು ದೇರ್ ವಿಲ್ ಬಿ ಎ ಲಾರ್ಜರ್ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ. ಅಂದರೆ ದಿಸ್ ಹ್ಯಾಲೋಜನ್ ಆಟಮ್ ವಿಚ್ ಇಸ್ ಸೆಟ್ ಟು ಬಿ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಕಂಪೇರ್ಡ್ ಟು ದ ಕಾರ್ಬನ್ ಆಟಮ್. ಸೊ ಇವಾಗ ಸೊ ಏನಾಗುತ್ತೆ ಅಲ್ಲಿ ಅಂತಂದರೆ, ಸಪೋಸ್ ಅಲ್ಲಿ ಏನಾದರೂ ಈ ರೀತಿ ಒಂದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇದ್ದು ಇನ್ನೊಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ಅದು ಬಾಂಡ್ ಆಗಿದ್ದಾಗ, ಇವಾಗ ನೋಡಿ ಅಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ದೀಸ್ ಟು ಎಲೆಕ್ಟ್ರಾನ್ಸ್ ಅಂತ ಅಂದ್ಕೊಂಡ್ರೆ, ದೀಸ್ ಟು ಎಲೆಕ್ಟ್ರಾನ್ ದೇ ಆರ್ ಆಲ್ವೇಸ್ ಅಟ್ರಾಕ್ಟೆಡ್ ಟುವರ್ಡ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಗೊತ್ತಾಗ್ತಿದೆಯಲ್ಲ. ವೆರಾಸ್ ನಾನು ಹೇಳ್ದಲ್ಲಿ ನಾನ್ ಪೋಲಾರ್ ಅಂತ ತಗೊಂಡಾಗ, ನಾನ್ ಪೋಲಾರ್ ಕೇಸ್ನಲ್ಲಿ ಏನಾಗಿತ್ತಲ್ಲಿ, ದೇ ಆರ್ ಪ್ರೆಸೆಂಟ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಬಿಟ್ವೀನ್ ದ ಟೂ ಆಟಮ್ಸ್. ಬಟ್ ಹಿಯರ್ ಏನಾಗುತ್ತೆ, ಸೊ ವಾಟ್ ಎವರ್ ದ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಕೋವೆಲೆಂಟ್ ಬಾಂಡ್, ದೇ ಆರ್ ಲಾರ್ಜ್ಲಿ ಅಟ್ರಾಕ್ಟೆಡ್ ಟುವರ್ಡ್ ದ ಹ್ಯಾಲೋಜನ್ ಆಟಮ್. ಇವಾಗ ಏನಾಗುತ್ತೆ, ಇದು ಹ್ಯಾಲೋಜನ್ ಆಟಮ್ ಕಡೆಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ನೋಡಿ, ಹೀಗೆ ಲೈಕ್ ದಿಸ್. ಸೊ ಸೆಂಟ್ರಲ್ ಇದ್ದಂಥದ್ದು ಏನಾಗುತ್ತೆ, ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಟುವರ್ಡ್ ದ ಹ್ಯಾಲೋಜನ್ ಆಟಮ್. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಹೇಳಿದೆ ಅಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇತ್ತಲ್ಲ, ಕೋವೆಲೆಂಟ್ ಬಾಂಡಲ್ಲಿರುವಂಥ ಎರಡು ಎಲೆಕ್ಟ್ರಾನ್ಸು, ಆ ಎರಡು ಎಲೆಕ್ಟ್ರಾನ್ಸ್ ಏನಾಯಿತು ನೋಡಿ, ಹ್ಯಾಲೋಜನ್ ಆಟಮ್ ಕಡೆಗೆ ಈ ಥರ ಜಾಸ್ತಿ ಅಟ್ರಾಕ್ಷನ್ ಆಯಿತು. ಅಂದರೆ ದೇ ಆರ್ ಪ್ರೆಸೆಂಟ್ ಅವೇ ಫ್ರಮ್ ದ ಕಾರ್ಬನ್ ಆಟಮ್ ಆ್ಯಂಡ್ ದೇ ಆರ್ ಪ್ರೆಸೆಂಟ್ ವೆರಿ ನಿಯರ್ ಟು ದ ಹ್ಯಾಲೋಜನ್ ಆಟಮ್ ಅಂತ ಹೇಳುತ್ತೆ. ದೇಫೋ ಇವಾಗ ಏನಾಗುತ್ತೆ ಅಂದರೆ, ಇದನ್ನು ತೋರಿಸ್ತೀವಿ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಲೆಕ್ಟ್ರಾನ್ಸ್ ಟೇಕ್ ಪ್ಲೇಸ್ ಟುವರ್ಡ್ ಲೈಕ್ ದಿಸ್. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ನೋಡಿ, ಈ ಹ್ಯಾಲೋಜನ್ ಆಟಮ್ ಇದೆಯಲ್ಲ, ಈ ಹ್ಯಾಲೋಜನ್ ಆಟಮ್ ಕಡೆಗೆ ನೋಡಿ ಎಲೆಕ್ಟ್ರಾನ್ಸ್ ಅಂತಲೇ ನೆಗೆಟಿವ್ ಚಾರ್ಜು ಗೊತ್ತಿದೆ ನಿಮಗೆ. ಆ ಎಲೆಕ್ಟ್ರಾನ್ಸು ಏನಾಯಿತು, ಹ್ಯಾಲೋಜನ್ ಆಟಮ್ ಕಡೆಗೆ ಜಾಸ್ತಿ ಬಂದಿದೆ. ಅಂದರೆ ನೆಗೆಟಿವ್ ಚಾರ್ಜ್ ವಿಚ್ ಈಸ್ ಪ್ರೆಸೆಂಟ್ ಮೋರ್ ಆನ್ ದ ಹ್ಯಾಲೋಜನ್ ಆಟಮ್ ಆ್ಯಂಡ್ ಇನ್ ಸಚ್ ಎ ವೇ ದಟ್ ಈ ಹ್ಯಾಲೋಜನ್ ಆಟಮ್ ಮೇಲೆ ನೋಡಿ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ವೆರಾಸ್ ಕಾರ್ಬನ್ ಆಟಮಿಂದ ದೂರ ಹೋಗಿದೆ ಎಲೆಕ್ಟ್ರಾನ್ಸು, ಈ ಕಂಡೀಷನಲ್ಲಿ ನೆಗೆಟಿವ್ ಚಾರ್ಜ್ ಕಡಿಮೆ ಆಗುತ್ತೆ ಕಾರ್ಬನ್ ಆಟಮ್ ಮೇಲೆ, ಅಂದರೆ ಅದ್ರ ಮೇಲೆ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. That means, so due to this more electronegative character of the halogen atom compared to the carbon atom, ಇವಾಗ ಏನಾಗುತ್ತೆ, the halogen atom will get a negative charge and carbon atom which will get a positive charge. ನೋಡಿ ಅಬ್ಸರ್ವ್ ಮಾಡಿ, ಈ ಬಾಂಡ್ನಲ್ಲಿ ತಗೊಂಡಾಗ ಎರಡು ಎಂಡ್ ಬರ್ತಾ ಇದೆ, ಒಂದು ಪಾಸಿಟಿವ್ ಎಂಡು ಮತ್ತು ಇನ್ನೊಂದು ಕಡೆಗೆ ನೆಗೆಟಿವ್ ಎಂಡ್ ಬರುತ್ತೆ. ಆ್ಯಂಡ್ ಈ ಥರ ಯಾವುದೇ ಒಂದು ಬಾಂಡಲ್ಲಿ ಒಂದು ಪ್ಲಸ್ಸು ಮತ್ತು ಇನ್ನೊಂದು ಮೈನಸ್ ಎಂಡ್ ಬಂದರೆ, ಆ್ಯಂಡ್ ಸಚ್ ಎ ಟೈಪ್ ಆಫ್ ಬಾಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ಸ್ ವೈ ದಿಸ್ CX ಬಾಂಡ್ ಅಂತ ತೊಗೊಂಡ್ರೆ ಇಷ್ಟೇ, ವೆರಿ ಸಿಂಪಲ್. CX ಬಾಂಡ್ ಅಂತ ತಗೊಂಡಾಗ ವೆದರ್ ಇಟ್ ಈಸ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಆರ್ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ತೊಗೊಂಡಾಗ, ಇವಾಗ ಹೇಳ್ತಾನೆ ಇಲ್ಲಿ ದಟ್ CX ಬಾಂಡ್ ವಿಚ್ ಈಸ್ ಸೆಟ್ ಟು ಬಿ ದ ಪೋಲಾರ್ ಕೋವೆಲೆಂಟ್ ಬಾಂಡ್. ದಟ್ ಮೀನ್ಸ್ ವಾಟ್ ಎವರ್ ದ CX ಬಾಂಡ್ ಅಂತ ಏನು ತೊಗೊಂಡಿದ್ದೀನಿ, ದಟ್ CX ಬಾಂಡ್ ವಿಚ್ ಈಸ್ ಸೆಟ್ ಟು ಬಿ ಪೋಲಾರ್ ಇನ್ ನೇಚರ್. The CX bond is polar bond as the halogen atom is more electronegative than the carbon atom ಅಂತ ಹೇಳ್ತಾನೆ. And so that I can show like this, that CX bond ಅನ್ನು ನಾವು polar bond ಅಂತ ಹೇಳ್ತೀವಿ. And this polarity, that polar covalent bond ಏನಿದೆ which is present in the haloalkane compound, which is responsible for the numerous number of properties of this haloalkane compounds and the haloarine compounds. ಅರ್ಥ ಆಗ್ತಿದೆಯಲ್ವಾ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಅಲ್ಲಿ ನಮಗೆ ನೆಕ್ಸ್ಟ್ ಏನೇನು ಪ್ರಾಪರ್ಟೀಸ್, ಕೆಲವೊಂದು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಆ ಪ್ರಾಪರ್ಟೀಸನ್ನು ತಗೊಂಡಾಗ ದ ಎಂಟೈರ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದೀಸ್ ಕಾಂಪೌಂಡ್ಸ್ ದಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಿ CX ಬಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತಗೊಂಡಾಗ, ಬಿಕಾಸ್ ಆಫ್ ದ ಪೋಲಾರ್ ನೇಚರ್ ಆಫ್ ದಿ CX ಬಾಂಡ್ ಅಂತ ಹೇಳ್ತಾನೆ. ಬಿಕಾಸ್ ಆಫ್ ದ ಪೋಲಾರ್ ನೇಚರ್ ಆಫ್ ದ CX ಬಾಂಡ್ ಇಯರ್ ಜನರಲಿ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ತಗೊಂಡ್ರೆ, ಹ್ಯಾಲೋ ಆಲ್ಕೇನ್ಸ್ ಮಾತ್ರ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ದೇ ಆರ್ ಈಸಿಲಿ ಅಂಡರ್ಗೋ ಒನ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. Why they can undergo nucleophilic substitution reaction ಅಂತಲೇ, ಬಿಕಾಸ್ ಆಫ್ ದ polar nature of the CX bond ಅಂತ ಹೇಳ್ತಾನೆ. Therefore these haloalkane compounds they can undergo nucleophilic substitution reactions very easily due to the polarity of the CX bond ಅಂತ ಹೇಳ್ತಾನೆ. ಈ ಥರ ದ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸು ಜನರಲ್ ಆಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ದ ನೇಚರ್ ಆಫ್ ದ CX ಬಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಒನ್ ಸಿಂಪಲ್ ಪಾಯಿಂಟ್ ರಿಗಾರ್ಡಿಂಗ್ ದ ನೇಚರ್ ಆಫ್ ದ CX ಬಾಂಡ್ ಅಂತ ಹೇಳ್ತಾನೆ, ವಿಚ್ ಇಸ್ ಎ polar covalent bond.
ಆ್ಯಂಡ್ ಡ್ಯೂ ಟು ದಿಸ್ ಪೊಲಾರಿಟಿ ಆಫ್ ದ CX ಬಾಂಡ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳಿದ್ನಲ್ಲ. ಸೊ ಮತ್ತೆ ಅದನ್ನು ಮತ್ತೆ ರಿಪೀಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇನ್ನೇನು ಪಾಯಿಂಟು ಅಂತ ಬಂದಾಗ ಒಂದ್ಸಗೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ಹೇಳ್ತಾ ದಟ್ ಪೊಲಾರಿಟಿ ಅಥವಾ ನಾನ್ ಪೊಲಾರಿಟಿ ಆಫ್ ದ CX ಬಾಂಡ್ ಅಂತ ಏನು ತೊಗೊಳ್ತೀವಿ ಆ್ಯಂಡ್ ವಿಚ್ ಕ್ಯಾನ್ ಎಕ್ಸ್ಪ್ಲೈನ್ ನಂಬರ್ ಆಫ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್, ವಿಚ್ ಕ್ಯಾನ್ ಎಕ್ಸ್ಪ್ಲೈನ್ಸ್ ನಂಬರ್ ಆಫ್ ದ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು CX ಬಾಂಡ್ ಅಂತ ತೊಗೊಂಡಿದ್ದೀನಲ್ಲ, ಈ CX ಬಾಂಡ್ ಅಂತ ತೊಗೊಂಡಾಗ ನಿಮಗೆ ಗೊತ್ತಿದೆ ಒಂದೇ ಥರ CX ಬಾಂಡ್ ಬರೋದಿಲ್ಲ ಅಲ್ಲಿ, ಬದಲಾಗಿ ಸೊ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ CX ಬಾಂಡ್ ಬರುತ್ತೆ ಅಂತ ಹೇಳ್ತಾನೆ. ದ್ಯಾಟ್ ಮೀನ್ ಫಾರ್ ಎಕ್ಸಾಂಪಲ್ ಒಂದು ಕಡೆಗೆ CF ಬಾಂಡ್ ಬರ್ಬೋದು, ಇನ್ನೊಂದು ಕಡೆಗೆ CCl ಬಾಂಡ್ ಬರ್ಬೋದು, ಇನ್ನೊಂದು ಕಡೆಗೆ ಸೊ CBr ಬಾಂಡ್ ಬರ್ಬೋದು, ಮತ್ತು ಇನ್ನೊಂದು ಕಾಂಪೌಂಡಲ್ಲಿ CI ಬಾಂಡ್ ಬರುತ್ತೆ ಹೀಗೆ. ಆ್ಯಂಡ್ ಒನ್ಸ್ ಅಗೇನ್ ಇಫ್ ಐ ಟೇಕ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ CX ಬಾಂಡ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಅಂತ ಬಂದಾಗ ಮತ್ತೆ ಅದರಲ್ಲೂ ಅಷ್ಟೇ ಯಾವ ಬಾಂಡ್ ಬೇಕು ಯಾವ ಬಾಂಡ್ ಸ್ಟ್ರಾಂಗು ಅನ್ನೋದನ್ನು ಹೇಳ್ಬೋದು ನಾವು. ಯಾವ ಬೇಸಿಸ್ ಮೇಲೆ? ದ ಡಿಪೆಂಡ್ಸ್ ಆನ್ ದ ಎಕ್ಸ್ಟೆಂಟ್ ಆಫ್ ಪೊಲಾರಿಟಿ. ಪೊಲಾರಿಟಿನ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ದಟ್ ಪೊಲಾರಿಟಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಇನ್ ಟರ್ಮ್ಸ್ ಆಫ್ ಡೈಪೋಲ್ ಮೂಮೆಂಟ್. ನಿಮಗೆ ಫಸ್ಟ್ ಏನಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ಡೈಪೋಲ್ ಮೂಮೆಂಟ್ ಬೇಸಿಸ್ ಮೇಲೆ ನಾವು ದ ಪೊಲಾರಿಟಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಪೊಲಾರಿಟಿನ ಯೂಸ್ ಮಾಡಿಕೊಂಡು ನಾವು ದ ಸ್ಟ್ರೆಂತ್ ಆಫ್ ದ ಬಾಂಡನ್ನು ಯೂಸ್ ಮಾಡ್ಕೋಬೋದು ಅಥವಾ ಸ್ಟ್ರೆಂತ್ ಆಫ್ ದ ಬಾಂಡನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಅಂದರೆ ಈಗ ನಾನು ಹೇಳಿದ್ನಲ್ಲ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಬರುತ್ತೆ ಅಂತ ಹೇಳಿದೆ. ಈಗ 4 ಟೈಪಲ್ಲಿ ವಿಚ್ ಟೈಪ್ ಆಫ್ ದ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಇಟ್ ಈಸ್ ಸೆಟ್ ಟು ಬಿ ದ ಮೋರ್ ಸ್ಟೇಬಲ್, ಯಾವುದು ವೀಕ್ ಆಗಿರುತ್ತೆ ಅಂತ ಬಂದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ದಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಂದಾಗ ಅದು ನೋಡಿ ಹೀಗೆ ನೋಡಿ ಆ್ಯಸ್ ಯು ಆಲ್ ನೋ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ಹ್ಯಾಲೋಜನ್ ಐಟಮ್ಸ್ ಅಂತ ತಗೊಂಡಾಗ ನಮ್ಗೆ ಗೊತ್ತಿದೆ ಹ್ಯಾಲೋಜನ್ ಐಟಮ್ಸ್ ಅಂತ ಬಂದಾಗ ದೇರ್ ಆರ್ 4 ಹ್ಯಾಲೋಜನ್ ಐಟಮ್ಸ್ ಆರ್ ದೇ. ಫ್ಲೋರಿನ್ನು ನಮಗೆ ಬೇಕಿರೋದನ್ನ ತೊಗೋತೀನಿ, ಫ್ಲೋರಿನ್ನು, ಕ್ಲೋರಿನ್ನು, ಬ್ರೋಮಿನು ಮತ್ತು ಐಡಿನು. ಆ್ಯಂಡ್ ನೀವು ನೋಡಿದರೆ ಪೀರಿಯಾಡಿಕ್ ಟೇಬಲ್ನಲ್ಲಿ ಅದು ಸೊ ಹೆಂಗಿರುತ್ತೆ ಅಂತಂದ್ರೆ ದೇ ಆರ್ ಪ್ರೆಸೆಂಟ್ ಇನ್ ದ 17th ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಆ್ಯಂಡ್ ದೇ ಆರ್ ಪ್ರೆಸೆಂಟ್ ಡೌನ್ ದ ಗ್ರೂಪ್. ಫಸ್ಟ್ ಫ್ಲೋರಿನ್ ಬರುತ್ತೆ ಮೇಲೆ, ಅದಾದಮೇಲೆ ಕ್ಲೋರಿನು, ಅದಾದಮೇಲೆ ಬ್ರೋಮಿನು, ಐಡಿನು, ನೆಕ್ಸ್ಟ್ ಇನ್ನೊಂದು ಬರುತ್ತೆ ಆಸ್ಟಟೈನ್ ಅಂತ ಬರುತ್ತೆ, ಅದು ಬೇಕಿಲ್ಲ ನಮಗೆ. ಸೊ ಹೀಗೆ ಸೊ ಡೌನ್ ದ ಗ್ರೂಪ್ ಬರುತ್ತೆ. ಸೊ ನಾವು ಡೌನ್ ದ ಗ್ರೂಪ್ ಹೋಗ್ತಾ ಹೋದಂಗೆ ನಿಮಗೆ ಗೊತ್ತಿದೆ ಸೊ ಫ್ಲೋರಿನ್ ಟು ಕ್ಲೋರಿನ್, ಕ್ಲೋರಿನ್ ಟು ಬ್ರೋಮಿನ್ ಆ್ಯಂಡ್ ಬ್ರೋಮಿನ್ ಟು ಐಡಿನ್ ಹೋಗ್ತಾ ಹೋದಂಗೆ ದ ಪ್ರಾಪರ್ಟೀಸ್ ಆಫ್ ದ ಆಟಮ್ಸ್ ಅಥವಾ ಅಟಾಮಿಕ್ ಪ್ರಾಪರ್ಟೀಸ್ ಗೊತ್ತೇ ಇದೆ ನಿಮಗೆ. ದ ಪ್ರಾಪರ್ಟೀಸ್ ಆಫ್ ದ ಆಟಮ್ ಅಂತ ತಗೊಂಡಾಗ ಡೌನ್ ದ ಗ್ರೂಪ್ ಫ್ರಮ್ ದ ಫ್ಲೋರಿನ್ ಆಟಮ್ ಟು ದ ಐಡಿನ್ ಆಟಮ್ ಅಂತ ತಗೊಂಡ್ರೆ ಸೊ ಇಫ್ ಐ ಟೇಕ್ ಒನ್ ಪ್ರಾಪರ್ಟಿ ಅಟಾಮಿಕ್ ಸೈಜ್ ಅಂತ ತಗೊಂಡ್ರೆ ದ ಅಟಾಮಿಕ್ ಸೈಜ್ ಆಫ್ ದ ಆಟಮ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಯಾವಾಗ ವೆನ್ ವಿ ಗೋ ಡೌನ್ ದ ಗ್ರೂಪ್. ಅಂದರೆ ಫಾರ್ ಎಕ್ಸಾಂಪಲ್ ಫ್ಲೋರಿನ್ ಆಟಮ್ ಅಂತ ತಗೊಂಡ್ರೆ ಫ್ಲೋರಿನ್ ಆಟಮ್ ಇಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಹ್ಯಾಲೋಜನ್ ಎಲಿಮೆಂಟ್ಸ್. ಅದನ್ನು ಬಿಟ್ಟರೆ ನೆಕ್ಸ್ಟು ಕ್ಲೋರಿನ್ ಆಟಮು ಫ್ಲೋರಿನ್ಗಿಂತ ಸ್ವಲ್ಪ ಬಿಗ್ಗರ್ ಇನ್ ಸೈಜ್ ಆ್ಯಂಡ್ ಬ್ರೋಮಿನ್ ಆಟಮ್ ಸ್ಟಿಲ್ ಬಿಗ್ಗರ್, ಐಡಿನ್ ದ ಲಾರ್ಜೆಸ್ಟ್ ಹೀಗೆ ಹೇಳ್ತೀವಿ. ಸೊ ಯಾಕಾಗುತ್ತೆ ನಿಮ್ಗೆ ಅದ್ರ ಬಗ್ಗೆ ನಾನು ಸ್ಟೋರಿನ ಹೇಳೋದಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಈಗ ಡೌನ್ ದ ಗ್ರೂಪ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಆಫ್ ದ ಹ್ಯಾಲೋಜನ್ ಆಟಮ್ ಇನ್ಕ್ರೀಸಸ್ ಫ್ರಮ್ ಫ್ಲೋರಿನ್ ಟು ಐಡಿನ್. ಸೊ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಅಂತ ಬಂದರೆ ಡೌನ್ ದ ಗ್ರೂಪ್ ನೋಡಿ ಆ್ಯಸ್ ದ ಸೈಜ್ ಆಫ್ ದ ಆಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್ ಹಿಯರ್ ದ ಡಿಸ್ಟೆನ್ಸ್. ಈಗ ನೋಡಿ ನೆಕ್ಸ್ಟ್ ಬಾಂಡ್ ಫಾರ್ಮೇಷನ್ ಆದಮೇಲೆ ಬಿಟ್ವೀನ್ ದ 2 ಆಟಮ್ಸ್ ಅಲ್ಲೊಂದು ಬಾಂಡ್ ಇದ್ದಾಗ ಅದಕ್ಕೊಂದು ಬಾಂಡ್ ಲೆಂತ್ ಅಂತ ಒಂದು ಪ್ರಾಪರ್ಟಿ ಬರುತ್ತೆ. ಆ ಪ್ರಾಪರ್ಟಿನ ತಗೊಂಡ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಮೆನ್ಷನ್ ಮಾಡ್ತಾಯಿನಿ ಸಿನ್ಸ್ ದ ಕಾರ್ಬನ್ ಫ್ಲೋರಿನ್ ಬಾಂಡ್ ಸಿನ್ಸ್ ಇಟ್ ಈಸ್ ವೆರಿ ಸ್ಮಾಲ್, that since a fluorine atom is said to be the very small halogen atom. For example, if I take the CF bond ಅಂತ ತಗೊಂಡು ಸುಮ್ಮನೆ ರೆಪ್ರೆಸೆಂಟ್ ಮಾಡಿದ್ದು ನೋಡಿ ಹೀಗೆ. ನೆಕ್ಸ್ಟು ಕ್ಲೋರಿನ್ ಆಟಮ್ ಬಂತಲ್ವಾ, ಕ್ಲೋರಿನ್ ಆಟಮು ಕಾರ್ಬನ್ ಆಟಮು ಬಾಂಡ್ ಆದಾಗ ನೋಡಿ ಸ್ವಲ್ಪ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ, ಇಟ್ ಈಸ್ ಸ್ಮಾಲೆಸ್ಟ್ ಇತ್ತು ಫ್ಲೋರಿನ್ ಆಟಮ್, ದೇರ್ಫೋರ್ ಸ್ಮಾಲೆಸ್ಟ್ ಇದ್ದಿದ್ದರಿಂದ ಬಾಂಡ್ ಲೆಂತ್ ತುಂಬ ಕಡಿಮೆ ಇರುತ್ತೆ. ಆ್ಯಸ್ ದ ಸೈಜ್ ಆಫ್ ದ ಹ್ಯಾಲೋಜನ್ ಆಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್ the bond length between the carbon and the halogen atom continuously increases. ನೋಡಿ CCl ಬಾಂಡ್ ನೋಡಿ ಬಾಂಡ್ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ಕಾರ್ಬನ್ ಟು ಬ್ರೋಮಿನ್ ಅಂತ ತೊಗೊಂಡ್ರೆ ನೋಡಿ ಸ್ಟಿಲ್ ಬಾಂಡ್ ಲೆಂತ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಲಾಸ್ಟ್ಲಿ ಇನ್ನೊಂದನ್ನು ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಕಾರ್ಬನ್ ಟು ಐಡಿನ್ ಅಂತ ತೊಗೊಂಡ್ರೆ ನೋಡಿ ಹೀಗೆ ತೊಗೊಳ್ತೀನಿ. ಸೊ ಕಾರ್ಬನ್ ಇದೆ, ಐಡಿನ್ ಸುಮ್ಮನೆ ತೋರಿಸಿರೋದು ಇದು ಸುಮ್ಮನೆ. ಸೊ ದ್ಯಾಟ್ ಮೀನ್ಸ್ as we move down the group of the periodic table, the halogen atom or the size of the halogen atom continuously increases, and because of that, as a result of that, the bond length of CX bond continuously increases. ಆ್ಯಂಡ್ ನಿಮಗೆ ಗೊತ್ತೇ ಇದೆ. ಸೊ ಬಾಂಡ್ ಲೆಂತ್ ಬೇಸಿಸ್ ಮೇಲೆ ಇವಾಗ ನಾವು ಕೆಮಿಕಲ್ ರಿಯಾಕ್ಟಿವಿಟಿ ಅಥವಾ ಒಂದು ಸ್ಟೆಬಿಲಿಟಿನ ಹೇಳೋದಾದರೆ ಸ್ಮಾಲರ್ ದ ಬಾಂಡ್ ಲೆಂತ್ ವ್ಯಾಲ್ಯೂ ಗ್ರೇಟರ್ ವಿಲ್ ಬಿ ದ ಸ್ಟೆಬಿಲಿಟಿ, larger the bond length value or longer the bond length value,
smaller will be the stability, but greater will be the reactivity of the compound. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಬಾಂಡ್ ಲೆಂತು ಚಿಕ್ಕದಾದಷ್ಟು ಅದರ ಸ್ಟ್ರೆಂತು, ಅದರ ಒಂದು ಶಕ್ತಿ ಅಂತ ಏನು ಹೇಳ್ತೀವಿ, ಬಾಂಡ್ ಶಕ್ತಿ ಅಂತ ಹೇಳ್ತೀವಿ, ಆ ಬಾಂಡ್ನ ಒಂದು ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಬ್ರೇಕ್ ಮಾಡಬೇಕು ಅಂತ ನಾವು ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ನಾವು ಅಥವಾ ಎಂಥಾಲ್ಪಿನ ನಾವು ಸಪ್ಲೈ ಮಾಡಬೇಕು. ಅದನ್ನು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ನಮಗೆ ಬಾಂಡ್ ಲೆಂತ್ ಚಿಕ್ಕದಾದಷ್ಟು ಅದ್ರ ಸ್ಟ್ರೆಂತು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋದಂಗೆ ಅದೇನಾಗುತ್ತೆ ಅದು, ಸೊ ಅದರ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಹೀಗೆ ಈಗ ನಾವು ಕಮಿಂಗ್ ಡೌನ್ ದ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸಪೋಸ್ ಇಫ್ ಯು ಟೇಕ್ ದಿಸ್ ಟೇಬಲ್, ಆ ಟೇಬಲ್ನಲ್ಲಿ ನಮಗೆ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ನ ತೊಗೊಂಡಿದ್ದೀನಿ ಆಫ್ ದ ಸೇಮ್ ಆಲ್ಕೈಲ್ ಗ್ರೂಪು. ಒಂದು ಕಡೆ ಮೀಥೈಲ್ ಫ್ಲೋರೈಡು, ಇನ್ನೊಂದು ಕಡೆಗೆ ಮೀಥೈಲ್ ಕ್ಲೋರೈಡು, ಇನ್ನೊಂದು ಕಡೆಗೆ ಮೀಥೈಲ್ ಕ್ಲೋರೈಡು, ಬ್ರೋಮೈಡು, ಮೀಥೈಲ್ ಐಡೈಡ್ ತೊಗೊಂಡಿದ್ದೀನಿ. ಈಗ ನೋಡಿ ಅಬ್ಸರ್ವ್ ಮಾಡಿ, ಬಾಂಡ್ ಲೆಂತನ್ನು ತಗೊಳ್ತಾ ಇದ್ದೀನಿ. ಬಾಂಡ್ ಲೆಂತನ್ನು ಮೆನ್ಷನ್ ಮಾಡಿದ್ರೆ ನೋಡಿ ಅಬ್ಸರ್ವ್ ಮಾಡಿ. ಸೊ ದ ಬಾಂಡ್ ಲೆಂತ್ ಬಿಟ್ವೀನ್ ದ ಕಾರ್ಬನ್ ಫ್ಲೋರಿನ್ ಇಟ್ ಈಸ್ ವೆರಿ ಸ್ಮಾಲೆಸ್ಟ್ ಇದೆ 139 ಪೈಕೋಮೀಟರ್ ಇನ್ ಟರ್ಮ್ಸ್ ಆಫ್ ಪೈಕೋಮೀಟರ್. ಸೊ CCl ಬಾಂಡ್ 178 ಪೈಕೋಮೀಟರ್, CBr ಬಾಂಡ್ ಇನ್ಕ್ರೀಸ್ ಆಗುತ್ತೆ ಹೋಗುತ್ತೆ 193 ಪೈಕೋಮೀಟರ್, CH3I 214 ಪೈಕೋಮೀಟರ್. ನೋಡಿ ಅಬ್ಸರ್ವ್ ಮಾಡಿ, ಬಾಂಡ್ ಲೆಂತ್ ಏನಾಗ್ತಾಯಿದೆ, ಕಂಟಿನ್ಯೂಸ್ಲಿ ಇಟ್ ಈಸ್ ಇನ್ಕ್ರೀಸಿಂಗ್. ಯಾಕೆ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಹ್ಯಾಲೋಜನ್ ಐಟಮ್. ಆಲ್ಕೈಲ್ ಗ್ರೂಪ್ ಸೇಮ್ ಇದೆ, ಬಟ್ ಹ್ಯಾಲೋಜನ್ ಐಟಮ್ಸು ಚೇಂಜ್ ಆಗ್ತಾ ಇದೆ. ಸೈಜ್ ಆಫ್ ದ ಹ್ಯಾಲೋಜನ್ ಐಟಮು ಚೇಂಜ್ ಆಗ್ತಾ ಹೋದಂಗೆ ಅಥವಾ ಜಾಸ್ತಿ ಆಗ್ತಾ ಹೋದಂಗೆ ಬಾಂಡ್ ಲೆಂತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಾಂಡ್ ಲೆಂತ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ 139 ಪೈಕೋಮೀಟರ್ ಇದೆ. ದ ಬಾಂಡ್ ಈ ಕೇಸ್ನಲ್ಲಿ 139 ದಟ್ ಈಸ್ ದ ಸ್ಮಾಲೆಸ್ಟ್ ಆಫ್ ಆಲ್ ದ CX ಬಾಂಡ್ ಅಂತ ಹೇಳ್ತಾನೆ. ಈ ಕಂಡೀಷನಲ್ಲಿ ವಿ ನೀಡ್ ಟು ಸಪ್ಲೈ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಥವಾ ಲಾರ್ಜ್ ಅಮೌಂಟ್ ಆಫ್ ಎಂಥಾಲ್ಪಿನ ನಾವು ಸಪ್ಲೈ ಮಾಡಬೇಕು. ಏನಕ್ಕೆ? ಅದನ್ನು ಬ್ರೇಕ್ ಮಾಡಬೇಕು, ಆ ಬಾಂಡ್ನ ಬ್ರೇಕ್ ಮಾಡಬೇಕು ಅಂದರೆ ಸೊ ಇಲ್ಲಿ ರಿಯಾಕ್ಟಿವಿಟಿ, ಆ ಬಾಂಡ್ನ ಬ್ರೇಕ್ ಮಾಡೋದಕ್ಕೆ ನಮಗೆ ಜಾಸ್ತಿ ಎನರ್ಜಿ ಬೇಕು ಅಂತ ಹೇಳ್ತೀವಿ. ಅಲ್ಲೇನಾಗುತ್ತೆ ಅಲ್ಲಿ ನಮಗೆ we must spend more amount of energy. That means the reactivity of the CF bond reactivity less. ಅಂದರೆ ದ ಕಾಂಪೌಂಡ್ನ ತೊಗೊಂಡ್ರೆ ಈಗ ಅಮಾಂಗ್ ಆಲ್ ದ ಡಿಫ್ರೆಂಟ್ ಕಾಂಪೌಂಡ್ CH3F ಇಂದ CH3I ಗಂಟ ತೊಗೊಂಡ್ರೆ ಇದಿಷ್ಟು ಕಾಂಪೌಂಡ್ಸ್ನಲ್ಲಿ ಲೀಸ್ಟ್ ರಿಯಾಕ್ಟಿವ್ ಕಾಂಪೌಂಡ್ ಯಾವುದು ಸರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ CH3F ಕಾಂಪೌಂಡ್. ಇಟ್ ಈಸ್ ದ ಲೀಸ್ಟ್ ರಿಯಾಕ್ಟಿವ್. ಯಾಕೆ? ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ತುಂಬ ಜಾಸ್ತಿ ಇರುತ್ತೆ. ಆವಾಗ ಅದು ಕಡಿಮೆ ರಿಯಾಕ್ಷನ್ ಆಗುತ್ತೆ. ಅಂದರೆ ತುಂಬ ಜಾಸ್ತಿ ಬೇಗನೆ ಈಸಿಲಿ ರಿಯಾಕ್ಷನ್ ಆಗೋದಿಲ್ಲ, ಸ್ವಲ್ಪ ಡಿಫಿಕಲ್ಟಿ ಟು ಕ್ಯಾರಿ ಔಟ್ ದ ರಿಯಾಕ್ಷನ್. ಹಾಗೆ and similarly when we come down the group ನೋಡಿ ಅಬ್ಸರ್ವ್ ಮಾಡಿ. ಸೊ ಆಸ್ ದ ಸೈಜ್ ಆಫ್ ದ ಹ್ಯಾಲೋಜನ್ ಆಟಮ್ ಆಸ್ ಇಟ್ ಈಸ್ ಇನ್ಕ್ರೀಸಸ್, ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಏನಾಗ್ತಾ ಇದೆ ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋದಂಗೆ ದ ರಿಯಾಕ್ಟಿವಿಟಿ ಇನ್ಕ್ರೀಸಸ್ ಫ್ರಮ್ CF ಬಾಂಡ್ ಟು CI ಬಾಂಡ್. ದಟ್ ಮೀನ್ಸ್ ಸಪೋಸ್ ಇಫ್ ಐ ಟೇಕ್ ದ CH3I ಕಾಂಪೌಂಡ್ ಅಂತ ತೊಗೊಂಡ್ರೆ, CI ಬಾಂಡ್ ಅಂತ ತೊಗೊಂಡ್ರೆ, ದಿಸ್ CI ಬಾಂಡ್ ಆರ್ ದ CH3I ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಬಿ ದ ಮೋರ್ ರಿಯಾಕ್ಟಿವ್ ಕಾಂಪೌಂಡ್. ಗೊತ್ತಾಗುತ್ತಲ್ಲ ನಿಮಗೆ? ದಿಸ್ ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಬಿ ದ ಮೋರ್ ರಿಯಾಕ್ಟಿವ್ ಕಾಂಪೌಂಡ್ ಕಂಪೇರ್ ಟು ದ ಅದರ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ವೆರಾಸ್ ಲೀಸ್ಟ್ ರಿಯಾಕ್ಟಿವ್ ಯಾವುದು ಅಂತಂದರೆ CH3F ಇಟ್ ಈಸ್ ಸೆಟ್ ಟು ಬಿ ದ ಲೀಸ್ಟ್ ರಿಯಾಕ್ಟಿವ್ ಕಾಂಪೌಂಡ್ ಅಂತ ಹೇಳ್ತೀವಿ. ಲೈಕ್ ದಟ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೇಚರ್ ಆಫ್ ದ CX ಬಾಂಡ್ ಅಂತ ಹೇಳ್ತಾನೆ. ಹೇಗೆ ಅದು ಒಂದು ಕೆಮಿಕಲ್ ಪ್ರಾಪರ್ಟೀಸನ್ನು ಡಿಸೈಡ್ ಮಾಡುತ್ತೆ ಅನ್ನೋದನ್ನು ಯಾವ ಒಂದು ಪ್ರಾಪರ್ಟಿ ಅಥವಾ ಯಾವ ಒಂದು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತಂದರೆ ದ ನೇಚರ್ ಆಫ್ ದ CX ಬಾಂಡ್ ಕ್ಯಾನ್ ಸಕ್ಸಸ್ಫುಲಿ ಎಕ್ಸ್ಪ್ಲೇನ್ ಅಬೌಟ್ ದ ಸ್ಟೆಬಿಲಿಟಿ ಆಫ್ ದ ಬಾಂಡ್, ಸ್ಟೆಬಿಲಿಟಿ ಆಫ್ ದ ಕಾಂಪೌಂಡ್, ರಿಯಾಕ್ಟಿವಿಟಿ ಆಫ್ ದ ಕಾಂಪೌಂಡ್ಸ್ ಆ್ಯಂಡ್ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ವಿ ಕ್ಯಾನ್ ಕ್ಯಾರಿ ಔಟ್ ಬೈ ಕನ್ಸಿಡರಿಂಗ್ ದ ಪ್ರಾಪರ್ಟೀಸ್ ಆಫ್ ದ CX ಬಾಂಡ್ ಅನ್ನೋದನ್ನು ನಿಮಗೆ ಇಲ್ಲಿವರೆಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ನೇಚರ್ ಆಫ್ ದ CX ಬಾಂಡ್. ನಿಮ್ಗೆ ಅರ್ಥ ಆಗಿದೆಯಲ್ಲಪ್ಪ? ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ನಿಮ್ಮ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೊಬೇಕು. ಸೊ ಇದಿಷ್ಟು ನೇಚರ್ ಆಫ್ ದ CX ಬಾಂಡ್ ಆಯಿತು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ಇದನ್ನು ಒಂದು ಫಸ್ಟ್ ಪಾರ್ಟ್ ಅಂತ ಅಂದ್ಕೊಳ್ಳೋಣ. ದಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್, ದಟ್ ಈಸ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ದ ಹ್ಯಾಲೋರಿನ್ ಕಾಂಪೌಂಡ್ಸ್. ಈಗ ಮುಂದೆ ಹೋಗೋಣ. ಮುಂದೆ ಹೋದ್ರೇನು ನೆಕ್ಸ್ಟ್ ಇದಿಷ್ಟೆಲ್ಲ ಆಯ್ತಲ್ವಾ? ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಈಗ ನನಗೆ ಈ ಕಾಂಪೌಂಡ್ ಏನು ಅಂತ ಗೊತ್ತಾಯಿತು. ಸೊ ಕಾಂಪೌಂಡ್ಗೆ ಯಾವ ರೀತಿ ಹೆಸರನ್ನ ಕೊಡೋದು ಅಂತ ಗೊತ್ತಾಯಿತು, ಕ್ಲಾಸಿಫಿಕೇಷನ್ ಹೆಂಗೆ ಮಾಡೋದು ಅಂತ ಗೊತ್ತಾಯಿತು. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಈಗ ನನಗೇನಾದರೂ ಈ ಕಾಂಪೌಂಡ್ ಬೇಕು. ಈಗ ನೆಕ್ಸ್ಟ್ ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಕ್ಯಾರಿ ಔಟ್ ಮಾಡೋದಕ್ಕೆ ನನಗೇನೋ ಒಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಬೇಕು ಅಥವಾ ಹ್ಯಾಲೋರಿನ್ ಕಾಂಪೌಂಡ್ ಬೇಕು ಅಂತ ಅಂದ್ಕೊಳ್ಳಿ. ಹೌ ಟು ಗೆಟ್ ದಿಸ್ ಕಾಂಪೌಂಡ್, ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಮತ್ತು ಹ್ಯಾಲೋರಿನ್ ಕಾಂಪೌಂಡ್ಸನ್ನು ಯಾವ ರೀತಿ ತೊಗೊತೀನಿ ನಾನು ಅಥವಾ ಯಾವ ರೀತಿ ಪಡ್ಕೊತೀನಿ ನಾನು, ಯಾವ ರೀತಿ ಅದನ್ನು ಪ್ರೊಡಕ್ಷನ್ ಮಾಡೋದು ಅಂತ ಬಂದಾಗ ಇದನ್ನು ನೆಕ್ಸ್ಟು ಪ್ರಿಪ್ರೇಷನ್ ಅಂತ ತೊಗೊಳ್ತೀವಿ.
ಈಗ ನನಗೆ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಬೇಕು. ಈಗ ಆ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ನನಗೆ ನೇಚರಿಂದ ಸಿಗುವಂಥ ಹ್ಯಾಲೋ ಆಲ್ಕೇನ್ ಕಾಂಪೌಂಡನ್ನು ತೊಗೊಂಡಿಲ್ಲ, ಬದಲಾಗಿ ನನಗೆ ಏನಾದರೂ ಒಂದು ಲ್ಯಾಬಿಂದ ನಾನು ಸಿಂಥಸಿಸ್ ಮಾಡ್ಕೊಬೇಕು, ಪ್ರಿಪ್ರೇಷನ್ ಮಾಡ್ಕೊಬೇಕು. ಹೌ ಟು ಪ್ರಿಪೇರ್ ದಿಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋರಿನ್ ಕಾಂಪೌಂಡ್ಸ್? ಈಸ್ ಇಟ್ ಪಾಸಿಬಲ್ ಟು ಪ್ರಿಪೇರ್ ದಿಸ್ ಕಾಂಪೌಂಡ್ಸ್? ಇಫ್ ಇಟ್ ಈಸ್ ಪಾಸಿಬಲ್, ಹೌ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್, ಹೌ ದೇ ಕ್ಯಾನ್ ಬಿ ಪ್ರಿಪೇರ್ಡ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇಟ್ ಈಸ್ ನಥಿಂಗ್ ಬಟ್ ದ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ ಕಾಂಪೌಂಡ್ಸ್. ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ? ಈಗ ಹ್ಯಾಲೋ ಆಲ್ಕೇನ್ಸ್ ಅಥವಾ ಹ್ಯಾಲೋರಿನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಹೇಗೆ ಮಾಡೋದು? ಹೆಂಗೆ ಮಾಡ್ತೀವಿ? ಯಾವ ಕಾಂಪೌಂಡಿಂದ ತೊಗೊಳ್ತೀವಿ? ಕೈ ಹಾಕಿದ ತಕ್ಷಣ ಸಿಗುತ್ತಾ? ಸಿಗಲ್ಲ. ನಿಮಗೆ ಗೊತ್ತಿದೆ, ಫಸ್ಟ್ ಏನಲ್ಲಿ ನಾನು ಹೇಳಿದ್ದೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಹೈಡ್ರೋಕಾರ್ಬನ್ಸನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ ನೋಡಿ, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡನ್ನ ನಾವು ಲ್ಯಾಬ್ನಲ್ಲಿ ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ, ಸೊ ನಾವೇನು ಕಾರ್ಬನ್ನು, ಹೈಡ್ರೋಜನು, ಹ್ಯಾಲೋಜನು ಎಲ್ಲ ಆ್ಯಟಮ್ಸನ್ನು ಸಪ್ರೇಟಾಗಿ ತೊಗೊಂಡು ಜೋಡಿಸ್ಬಿಡಲ್ಲ. ನಾವು ಬಾಂಡ್ ಫಾರ್ಮೇಷನ್ ಮಾಡಿ ನೀನು ಬಾಂಡ್ ಫಾರ್ಮೇಷನ್ ಮಾಡು, ಸೊ ಬಿಟ್ವೀನ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಆಗು, ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಆಗು, ಕಾರ್ಬನ್ ಕಾರ್ಬನ್ ಬಾಂಡ್ ಆಗು ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಬದಲಾಗಿ ನಾವೇನು ಮಾಡ್ತಾಯಿದ್ದೀವಿ, ಯಾವುದೇ ಒಂದು ಕಾಂಪೌಂಡನ್ನು ತೊಗೋಬೇಕು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡನ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ ನೋಡಿ, ಫಸ್ಟು ಒಂದು ಕಾಂಪೌಂಡನ್ನ ತೊಗೊಳ್ತೀನಿ, ಬೇರೆ ಕಾಂಪೌಂಡನ್ನು ತೊಗೊಂಡು ದಟ್ ಅನದರ್ ಟೈಪ್ ಆಫ್ ಡಿಫ್ರೆಂಟ್ ಕಾಂಪೌಂಡನ್ನು, ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡನ್ನು ತೊಗೊಂಡು ದಟ್ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎ ಡಿಸೈರ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್. ನನಗೇನು ಬೇಕು ಕಾಂಪೌಂಡು, ಆ ಕಾಂಪೌಂಡಾಗಿ ಇದನ್ನು ಕನ್ವರ್ಷನ್ ಮಾಡ್ತಾಯಿದ್ವಿ. ಅರ್ಥ ಆಗ್ತಿದೆಯಲ್ವ ನಿಮಗೆ? ಫಾರ್ ದ ಪ್ರಿಪ್ರೇಷನ್ ಆಫ್ ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ತೊಗೊಂಡ್ರೆ, ಸೊ ಆ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಯಾವ ಕಾಂಪೌಂಡ್ಸಿಂದ ಪ್ರಿಪ್ರೇಷನ್ ಮಾಡ್ಕೊಬೋದು, ಯಾವ ಬೇರೆ ಕಾಂಪೌಂಡಿಂದ ಪ್ರಿಪ್ರೇಷನ್ ಮಾಡ್ಕೊಬೋದು, ವಾಟ್ ಆಲ್ ದ ಡಿಫ್ರೆಂಟ್ ಕಾಂಪೌಂಡ್ಸ್ ಫ್ರಮ್ ವಿಚ್ ವಿ ಕ್ಯಾನ್ ಏಬಲ್ ಟು ಒಬ್ಟೈನ್ ದಿಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಆರ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ದ ಫಸ್ಟ್ ಒನ್ ಹೇಳ್ತಾ ಇದೆ ಫ್ರಮ್ ಆಲ್ಕೋಹಾಲ್ ಕಾಂಪೌಂಡ್ಸ್. ನೋಡಿ, ಅಬ್ಸರ್ವ್ ಮಾಡಿ, ಆಲ್ಕೋಹಾಲ್ ಇಟ್ ಈಸ್ ಎ ಡಿಫ್ರೆಂಟ್ ಕಾಂಪೌಂಡ್. ಅಲ್ಲೇ ಒಂದು ಫಂಕ್ಷನಲ್ ಗ್ರೂಪ್ ಬರುತ್ತೆ, ಅಲ್ಲೇ ಬೇರೆ ಆಟಮ್ಸ್ ಬರುತ್ತೆ ಇನ್ ಅಡಿಷನ್ ಟು ದ ಕಾರ್ಬನ್ ಮತ್ತು ಹೈಡ್ರೋಜನ್ ಜೊತೆಗೆ. ಸೊ ಈಗ ಆಲ್ಕೋಹಾಲ್ ಕಾಂಪೌಂಡಿಂದ ನಾನು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಲೇ, ಹೌ ಟು ಪ್ರಿಪೇರ್ ದಿಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಬೈ ಯೂಸಿಂಗ್ ದಿಸ್ ಆಲ್ಕೋಹಾಲ್ ಕಾಂಪೌಂಡ್ಸ್. ಆ್ಯಂಡ್ ಆ್ಯಸ್ ಯು ಆಲ್ ನೋ, ಆಲ್ಕೋಹಾಲ್ ಕಾಂಪೌಂಡ್ ಅಂತಲೇ ಒಂದು ಜನರಲ್ ಫಾರ್ಮುಲಾ ಫಸ್ಟ್ ಏನಲ್ಲೇ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಅಲ್ಲಿ ಒಂದು ಆಲ್ಕೈಲ್ ಗ್ರೂಪ್ ಇರುತ್ತೆ, ಆಲ್ಕೈಲ್ ಗ್ರೂಪ್ಗೆ ಒಂದು OH ಗ್ರೂಪು ಅಟ್ಯಾಚ್ ಆಗಿರುತ್ತೆ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಫಂಕ್ಷನಲ್ ಗ್ರೂಪ್ ಆಫ್ ದ ಆಲ್ಕೋಹಾಲ್. ನಿಮಗೆ ಗೊತ್ತಿದೆ. ಈಗ ನಾನು ಈ ಆಲ್ಕೋಹಾಲ್ ಕಾಂಪೌಂಡನ್ನು ಒಂದು ಹ್ಯಾಲೋ ಆಲ್ಕೇನ್ ಅಥವಾ ಆಲ್ಕೈಲ್ ಹ್ಯಾಲೈಡಾಗಿ ಕನ್ವರ್ಷನ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಹೌ ಟು ಕನ್ವರ್ಟ್ ದಿಸ್ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್? ಏನು ಮಾಡ್ತೀವಿ ನೋಡಿ, ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ನಾನು ಆ ಕಾಂಪೌಂಡನ್ನ ತೊಗೊಂಡ್ಬಿಟ್ಟು ಇದು ನೀನು ಆಲ್ಕೋಹಾಲ್ ಕಾಂಪೌಂಡ್ ಇದೆಯಾ, ನೀನು ಆಲ್ಕೋಹಾಲ್ ಕಾಂಪೌಂಡ್ ಇವಾಗ ಹ್ಯಾಲೋ ಆಲ್ಕೇನ್ ಆಗಿ ಕನ್ವರ್ಷನ್ ಆಗಿಬಿಡು ಅಂತಂದರೆ ಅದು ಸುಮ್ಮನೆ ಆಗೋದಿಲ್ಲ. ಸಿಂಪ್ಲಿ ವಿ ಕೆನಾಟ್ ಏಬಲ್ ಟು ಕನ್ವರ್ಟ್ ದಟ್ ಕಾಂಪೌಂಡ್ ಇಂಟು ದ ಡಿಸೈರ್ಡ್ ಕಾಂಪೌಂಡ್. ಸೊ ನಾನು ಮಾಡಬೇಕು ಅಂತ ಏನು ಮಾಡಬೇಕು, ಆ ಕಾಂಪೌಂಡ್ ಮೇಲೆ ಒಂದು ರಿಯಾಕ್ಷನನ್ನು ನಾನು ಮಾಡಬೇಕು. ಐ ವಾಂಟ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಸಿಂಪಲ್ ಸ್ಪೆಸಿಫಿಕ್ ಒಂದು ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡಬೇಕು. ಏನು ರಿಯಾಕ್ಷನ್ ಮಾಡ್ತೀನಿ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ದ ಆಲ್ಕೋಹಾಲ್ ಕಾಂಪೌಂಡ್ಸ್ ದೇ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಬೈ ಮೀನ್ಸ್ ಆಫ್ ರಿಯಾಕ್ಟಿಂಗ್ ವಿತ್, ಫಸ್ಟ್ ರಿಯಾಕ್ಷನ್ ಹೇಳ್ತಾನೆ ಇಲ್ಲಿ, ಬೈ ಮೀನ್ಸ್ ಆಫ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಹೈಡ್ರೋಜನ್ ಹ್ಯಾಲೈಡ್ ಅಂತಾನೆ ವಿಚ್ ಮೇ ಬಿ HCl ಇರ್ಬೋದು, ಆರ್ HBr ಇರ್ಬೋದು, ಆರ್ HI ಇರ್ಬೋದು, ಹೀಗೆ ಲೈಕ್ ದಿಸ್. ಅದರ ಒಂದು ಎಕ್ಸಾಂಪಲ್ HCl ತೊಗೊಂಡು ತೋರಿಸ್ತೀನಿ ನಿಮ್ಗೆ ಆಮೇಲೆ. ದೇರ್ಫೋರ್ ವೆನ್ ಎವರ್ ದ ಆಲ್ಕೋಹಾಲ್ ಕಾಂಪೌಂಡ್ ಒನ್ ಇಟ್ ಈಸ್ ಅಂಡರ್ಗೋ ರಿಯಾಕ್ಷನ್ ವಿತ್ HX ಅಂತಂದ್ರೇನು, ಹೈಡ್ರೋಜನ್ ಹ್ಯಾಲೈಡ್. ಗೇಷಿಯಸ್ ಸ್ಟೇಟಲ್ಲಿ ತೊಗೊಂಡ್ರೆ ಹೈಡ್ರೋಜನ್ ಹ್ಯಾಲೈಡ್, ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟಲ್ಲಿ ತೊಗೊಂಡಾಗದು ಹೈಡ್ರೋಹ್ಯಾಲಿಕ್ ಆ್ಯಸಿಡ್ ಆಗುತ್ತೆ. ಈಗ ನಾನು ಗೇಷಿಯಸ್ ಸ್ಟೇಟಲ್ಲಿ ತೊಗೊಳ್ತಾ ಇದ್ದೀನಿ, ಹೈಡ್ರೋಜನ್ ಹ್ಯಾಲೈಡ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಇಟ್ ಈಸ್ ಕಾಲ್ಡ್ ಆಸ್ ಜಿಂಕ್ ಕ್ಲೋರೈಡ್. ಸೊ ವೆನ್ ಎವರ್ ದ ಆಲ್ಕೋಹಾಲ್ ಕಾಂಪೌಂಡ್, ಈಗ ಆಲ್ಕೋಹಾಲ್ ಕಾಂಪೌಂಡ್ ಇತ್ತಲ್ಲ, ಆ ಆಲ್ಕೋಹಾಲ್ ಕಾಂಪೌಂಡನ್ನ ತೊಗೊಂಡು ಏನು ಮಾಡಿದೆ, ಹೈಡ್ರೋಜನ್ ಹ್ಯಾಲೈಡ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡಿದೆ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಜಿಂಕ್ ಕ್ಲೋರೈಡ್. ವಾಟ್ ಹ್ಯಾಪನ್ಸ್ ಇನ್ ದಟ್ ಕೇಸ್ ಅಂತಂದರೆ ಒಂದು ಸಿಂಪಲ್ ರಿಯಾಕ್ಷನ್ ಆಗುತ್ತೆ ನೋಡಿ. ಇಷ್ಟ ಇದೆ, ವೆರಿ ಸಿಂಪಲ್ ರಿಯಾಕ್ಷನ್. ಏನಾಗಬೇಕು, ನನಗೆ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಲ್ವ, ಹಿಂಗಾಗುತ್ತೆ. ಇಲ್ಲಿ ಆಲ್ಕೋಹಾಲ್ ಕಾಂಪೌಂಡ್ನಲ್ಲಿ ಇಲ್ಲಿ ROH ಬಾಂಡ್ ಇದೆಯಲ್ಲ, ಆ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ HXಲ್ಲಿ ಒಂದು ಕಡೆ H ಇದೆ, ಇನ್ನೊಂದು ಕಡೆಗೆ X ಇದೆ, ಮಧ್ಯ ಬ್ರೇಕ್ ಆಗುತ್ತೆ ನೋಡಿ. ಈ H ಮತ್ತು OH ಎರಡೂ ಒಟ್ಟಿಗೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ನನಗೆ ಏನು ಸಿಗುತ್ತೆ ನೋಡಿ, ವಾಟರ್ ಸಿಗುತ್ತೆ. ಪ್ಲಸ್ ಇನ್ನೇನು ಉಳ್ಕೊತೀಲಿ, ಈ ಕಾಂಪೌಂಡಲ್ಲಿ R ಉಳ್ಕೊಂಡಿದೆ, ಈ ಕಾಂಪೌಂಡಲ್ಲಿ X ಇದೆ, ಇದೆರಡು ಫ್ರೆಂಡ್ಸ್ ಆಗ್ತವೆ. ಬಾ ನಾವಿಬ್ಬರು ಜಾಯ್ನ್ ಆಗೋಣ, ನಾವಿಬ್ಬರು ಕಂಬೈನ್ ಆಗೋಣ. ನೋಡಿ ಕಂಬೈನ್ ಆಯಿತು, ಕಂಬೈನ್ ಆಗಿ RX ನೋಡಿ ಹೀಗೆ. Therefore, what is this RX? RX means it is nothing but halo
ಆಲ್ಕೇನ್ ಅಥವಾ ಆಲ್ಕೈಲ್ ಹ್ಯಾಲೈಡ್. Therefore, very simply, so we can able to convert this alcohol compound into the haloalkane compounds ಅಂತ ಹೇಳ್ತಾನೆ. ಯಾವ ಥರ ಕನ್ವರ್ಷನ್ ಮಾಡ್ಬೋದು ಅಂತಾನೆ ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಬಿಟ್ವೀನ್ ದ ಆಲ್ಕೋಹಾಲ್ ಕಾಂಪೌಂಡ್ ಅಂಡ್ ದ ಹೈಡ್ರೋಜನ್ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಜಿಂಕ್ ಕ್ಲೋರೈಡ್ ಕ್ಯಾಟಲಿಸ್ಟ್. ಸೊ ವಿ ಕ್ಯಾನ್ ಗೆಟ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಥವಾ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಎಸ್ ಎ ಸಿಂಪಲ್ ಪ್ರಾಡಕ್ಟ್. ಗೊತ್ತಾಗತ್ತಲ್ಲಪ್ಪ ಇದು ಪಾಯಿಂಟು. ಸೊ ದೇಫೋ ಇದನ್ನು ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ತೋರಿಸೋಣ ಇದನ್ನು. ಸೊ ಇವಾಗ ತೊಗೊಂಡ್ರೆ ಹೌ ಟು ಗೆಟ್ ದಿಸ್, ಇದನ್ನು ಒಂದು ಮೆಥಡ್ ಆಫ್ ರಿಯಾಕ್ಷನ್ ಅಂತ ತೊಗೊಳ್ತೀವಿ, ಒಂದು ಮೆಥಡ್ ಆಫ್ ಪ್ರಿಪ್ರೇಷನ್ ಅಂತ ತೊಗೊಳ್ತೀವಿ. ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಮೀನ್ಸ್ ಆಫ್ ದ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಬಂತು ನೋಡಿ. ಸೊ ಫಸ್ಟ್ ಏನು ತೋರಿಸಿದೆ ಅದೇ ರಿಯಾಕ್ಷನ್ ಮೇಲೆ ತೋರಿಸಿದ್ದೇನೆ. ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅಂತ ಒಂದು ಕಾಂಪೌಂಡ್ನ ತೊಗೊಂಡು ಅದನ್ನು ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ HCl ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್ ಕಾಂಪೌಂಡ್, ವಾಟ್ ವಿ ಗೆಟ್ ದ ಪ್ರಾಡಕ್ಟ್ ಇಯರ್ ನೋಡಿ. CH3CH2 ಇದೆ, OH ಇದೆ, ಅದೆರಡು ಸಪ್ರೇಟ್ ಆಗುತ್ತೆ. HClನಲ್ಲಿ H ಒಂದು ಕಡೆ ಬರುತ್ತೆ, Cl ಒಂದು ಕಡೆ ಬರುತ್ತೆ. OH ಕಂಬೈನ್ ಆಗಿ ವಾಟರ್ ಫಾರ್ಮೇಷನ್ ಆಗಿದೆ. ವೆರಾಸ್ CH3CH2 ಕಂಬೈನ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ ethyl chloride, or it is also called as chloroethane. It is also called as chloroethane. ಗೊತ್ತಾಗುತ್ತಲ್ಲ ನಿಮಗೆ. ದೇಫೋ ಇಟ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಮೆಥಡ್ ಆಫ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ ಕಣಪ್ಪ. ನಿಮ್ಗೆ ಅರ್ಥ ಆಗಿದೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಬೇಕು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಒನ್ ಸಿಂಪಲ್ ಮೆಥಡ್. ಸೊ ಫಾರ್ ದ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ಆಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಅಂತ ಹೇಳ್ತಾನೆ. ಒಂದು ಎಕ್ಸಾಂಪಲ್ ತೋರಿಸಿ ನಿಮಗೆ. ಆ್ಯಂಡ್ ಸಿಮಿಲರ್ಲಿ ದ ಅನದರ್ ಮೆಥಡ್ ಆಫ್ ಪ್ರಿಪ್ರೇಷನ್ ಅಂತಂದರೆ, ಸೊ ಇನ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಅಂತಂದರೆ, ದ ನೆಕ್ಸ್ಟ್ ಮೆಥಡ್ ಆಫ್ ಕನ್ವರ್ಷನ್ ಮತ್ತು ಅದೇ ಆಲ್ಕೋಹಾಲ್ ಕಾಂಪೌಂಡಿಂದ ತೊಗೊಳ್ತಾ ಇದ್ದೀನಿ. ಆಲ್ಕೋಹಾಲ್ ಕಾಂಪೌಂಡ್ ಮತ್ತು ಒನ್ಸ್ ಅಗೇನ್ ದ ಸೆಕೆಂಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ನೋಡಿ. ದ ಸೇಮ್ ಆಲ್ಕೋಹಾಲ್ ಕಾಂಪೌಂಡ್ ಕ್ಯಾನ್ ಬಿ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಅನದರ್ ಕಾಂಪೌಂಡ್ NaBr ಇನ್ ದ ಪ್ರೆಸೆನ್ಸ್ ಆಫ್ H2SO4. ಇನ್ ದ ಪ್ರೆಸೆನ್ಸ್ ಆಫ್ H2SO4. ಇಲ್ಲಿ ನಾನು ಡೈರೆಕ್ಟಾಗಿ HBrನ ತಗೊಳ್ಳಿಲ್ಲ, ಬದಲಾಗಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, NaBr ಆ್ಯಂಡ್ H2SO4ನ ಎರಡನ್ನೂ ಕಂಬೈನ್ ಮಾಡಿ ಅಲ್ಲಿಂದ ನಾನು HBr ಅನ್ನು ತೊಗೊಳ್ತೀನಿ. ಬಿಕಾಸ್ HBr ಅಂತ ತೊಗೊಂಡ್ರೆ ಬಾಂಡ್ ಲೆಂತು, ಸೊ ಅಲ್ಲಿ HBr ಕಾಂಪೌಂಡು ಸ್ವಲ್ಪ ಅನ್ಸ್ಟೇಬಲ್ ಅಂತ ಹೇಳ್ತೀವಿ ಬಿಕಾಸ್ ಆಫ್ ದ ಬಾಂಡ್ ಲೆಂತ್. ಸೊ ಅನ್ಸ್ಟೆಬಿಲಿಟಿ ನಾವು ಅದನ್ನು ಇನ್ ಸಿಟು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ದೇಫೋ ಅದನ್ನು ಮಾಡೋದಕ್ಕೆ ನಾನು ಇಂಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ವೆನ್ ಎವರ್ ದಟ್ ಆಲ್ಕೋಹಾಲ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಸೋಡಿಯಂ ಬ್ರೋಮೈಡ್ ಅಂತ ಒಂದು ಕಾಂಪೌಂಡ್ನ ತೊಗೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ನಾನು ರಿಯಾಕ್ಷನ್ ಮಾಡಿದ್ರೆ ಇಲ್ಲೂ ಅಷ್ಟೇ ಇಟ್ ಇಸ್ ವೆರಿ ಸಿಂಪಲ್. ROH ಬಾಂಡ್ ಬ್ರೇಕ್ ಆಗುತ್ತೆ, Na ಮತ್ತು Br ಎರಡು ಸಪ್ರೇಟ್ ಆಗುತ್ತೆ ನೋಡಿ. ಇಲ್ಲಿ ಒಂದು H2SO4 ಇದೆಯಲ್ವಾ, H2SO4ನಲ್ಲಿ H2SO4 ಹಿಂಗೆ ಬರ್ಕೊಳ್ತೀನಿ ನೋಡಿ. ಇದೆರಡು ಬಾಂಡ್ ಬ್ರೇಕ್ ಆಯಿತು. ಹೀಗೆ ಇದಿಷ್ಟು ಸಪ್ರೇಟಾಗಿ ನೋಡಿ. ಇಲ್ಲಿ R ಇದೆ, R ಕಂಬೈನ್ಸ್ ವಿತ್ Br ಟು ಗಿವ್ ಫಸ್ಟ್ ಕಾಂಪೌಂಡ್ ನೋಡಿ. ನನಗೆ RBr ಸಿಗುತ್ತೆ, ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಪ್ಲಸ್ ಇನ್ನೇನು ಬರುತ್ತೆ ನೆಕ್ಸ್ಟು ಇಲ್ಲಿ ನೋಡಿ, Na ಇದೆ, ದಿಸ್ Na ಕಂಬೈನ್ಸ್ ವಿತ್ HSO4 to form another compound NaHSO4, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಥವಾ ಸೋಡಿಯಂ ಬೈಸಲ್ಫೇಟ್ ಅಂತ ಕರಿತೀವಿ. ಇನ್ನೇನು ಉಳ್ಕೊಂತು, ಹೈಡ್ರೋಜನ್ ಇದೆ, OH ಇದೆ, ಎರಡೂ ಕಂಬೈನ್ ಆಗಿ ಮತ್ತೆ ವಾಟರ್ ಸಿಗುತ್ತೆ. ಲೈಕ್ ದಿಸ್ ಈಸ್ ದ ಅನದರ್ ಮೆಥಡ್ ಆಫ್ ಕನ್ವರ್ಷನ್ ಆಫ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ಆಲ್ಕೈಲ್ ಬ್ರೋಮೈಡ್ ಕಾಂಪೌಂಡ್ ಅಂತ ತೊಗೊಂಡಿದ್ದೀನಿ. ಆಲ್ಕೈಲ್ ಬ್ರೋಮೈಡ್ ಕಾಂಪೌಂಡಾಗಿ ಕನ್ವರ್ಷನ್ ಮಾಡೋದಕ್ಕೆ ನಾನು ಆಲ್ಕೋಹಾಲ್ ಕಾಂಪೌಂಡನ್ನ ತೊಗೊಂಡು ಅದನ್ನು ಸೋಡಿಯಂ ಬ್ರೋಮೈಡ್ ಜೊತೆ ರಿಯಾಕ್ಷನ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಗಿವ್ ಕರೆಸ್ಪಾಂಡಿಂಗ್ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಎಸ್ ಎ ಪ್ರಾಡಕ್ಟ್. ಅರ್ಥ ಆಗ್ತಿದೆ ನಿಮಗೆ ಆ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಹೆಂಗೆ ಸಿಗುತ್ತೆ ಅಂತ. ಮತ್ತೆ ಫರ್ದರ್ ಇನ್ನೊಂದು ರಿಯಾಕ್ಷನ್ನ ತೋರಿಸ್ತೀನಿ ನಿಮಗೆ. ನಾನೇನು ಬರೆದು ತೋರಿಸಿದ್ದೀನಿ ಮತ್ತೆ ಅದನ್ನು ರಿಪೀಟ್ ತೋರಿಸ್ತಾ ಇದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ದೇಫೋ the alcohol compounds they can be converted into alkyl bromide compound by the reaction of alcohol compound with that of NaBr. ಫಸ್ಟ್ ರಿಯಾಕ್ಷನ್ ಈಸ್ ನಾನು ಆಲ್ರೆಡಿ ತೋರಿಸಿದ್ದ ರಿಯಾಕ್ಷನು. ಒಂದು ಎಕ್ಸಾಂಪಲ್ನ ತೊಗೊಂಡೆ, ಅದೇ ಎಥನಾಲ್ ಕಾಂಪೌಂಡ್ನ ತೊಗೊಂಡು NaBr ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ರಿಯಾಕ್ಷನ್ ಮಾಡಿದಾಗ ಇಲ್ಲಿ ಈಥೈಲ್ ಕ್ಲೋರೈಡ್ ಸಿಕ್ತು, ಇಲ್ಲಿ ನನಗೆ ಈಥೈಲ್ ಬ್ರೋಮೈಡ್ ಸಿಕ್ತು. ಅದ್ರ ಜೊತೆಗೆ ಸೋಡಿಯಂ ಬೈಸಲ್ಫೇಟು ಮತ್ತು ವಾಟರ್ ಅಂತ ಇನ್ನೆರಡು ಸೈಡ್ ಪ್ರಾಡಕ್ಟ್ಸ್ ಅಥವಾ ಸಬ್ ಪ್ರಾಡಕ್ಟ್ಸು ನಮಗೆ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಮೆಥಡ್ ಆಫ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್. And still there are some more methods of conversion of the alcohol compound into the respective haloalkane compounds ಅಂತ ಹೇಳುತ್ತೆ. ಸೊ ಏನು ನೆಕ್ಸ್ಟ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಇನ್ನೇನು ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇವತ್ತಿನ ಪಾಠನ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ.
ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಇದು ನನ್ನ ಒಂದು ಹೊಸ ಪ್ರಯತ್ನ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಅಥವಾ ಫೋನ್ ಕಾಲ್ ಮಾಡೋದ್ರ ಮುಖಾಂತರ ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಬೋದು. ಆ್ಯಂಡ್ ವಿತ್ ಆಲ್ ದಿಸ್ I am hereby signing off from this online class, and thank you very much for all of you. Thank you.